ಈ ತರದ ಕ್ವೆಶನ್ಸ್ ನ ಎಕ್ಸಾಮ್ಸ್ ಅಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಕ್ವೆಶನ್ ಏನಂದ್ರೆ ರೋಲ್ಸ್ ಆಫ್ ಯೂಟರಸ್ ಅಂಡ್ ಪ್ಲಾಸೆಂಟಾ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಇನ್ ದ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್, ಹೌ ಅಂಡ್ ಎಕ್ಸ್ಪ್ಲೇನ್. ಸೊ ಯೂಟರಸ್ ಮತ್ತೆ ಪ್ಲಾಸೆಂಟಾ ಅದು ಫಂಕ್ಷನ್ ಚೈಲ್ಡ್ ನ ಗ್ರೋತ್ ಅಲ್ಲಿ ಕಾಂಪ್ಲಿಮೆಂಟರಿ ಆಗಿರುತ್ತೆ, ಅಂದ್ರೆ ಒಂದಕ್ಕೊಂದು ತುಂಬಾ ಸಂಬಂಧಪಟ್ಟಿರುತ್ತೆ. ಹೇಗೆ ಮತ್ತೆ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟ್ ಯೂಟರಸ್ ಬಂದು ವೂಂಬ್ ಆಫ್ ದ ಮದರ್, ಅದು ಒಂದು ಹೋಮ್ ಬೇಬಿಗೆ. ಬೇಬಿ ಡೆವಲಪ್ ಆಗೋದಕ್ಕೆ ಇದು ಒಂದು ಸೇಫ್ ಪ್ಲೇಸ್, ಪ್ರೊವೈಡ್ಸ್ ಅ ಸೇಫ್ ಎನ್ವೈರನ್ಮೆಂಟ್ ಫಾರ್ ದ ಬೇಬಿ ಟು ಗ್ರೋ. ಬೇಬಿ ಗ್ರೋ ಆಗೋದಕ್ಕೆ ಯೂಟರಸ್ ಒಂದು ಹೋಮ್ ತರ ಆಕ್ಟ್ ಮಾಡುತ್ತೆ. ಹಾಗೇನೆ ಪ್ಲಾಸೆಂಟಾ ಸಪ್ಲೈಸ್ ಆಕ್ಸಿಜನ್ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಮದರ್ಸ್ ಬ್ಲಡ್. ಪ್ಲಾಸೆಂಟಾ ಏನ್ ಮಾಡುತ್ತೆ, ಯೂಟರಸ್ ಅಲ್ಲಿ ಇರುತ್ತೆ ಅಂಡ್ ಈ ಪ್ಲಾಸೆಂಟಾ ಮಗುಗೆ ಅವಶ್ಯಕವಾಗಿರೋ ನ್ಯೂಟ್ರಿಯೆಂಟ್ಸ್ ನ ಮತ್ತೆ ಆಕ್ಸಿಜನ್ ನ ಮದರ್ ಬ್ಲಡ್ ಇಂದ ಟ್ರಾನ್ಸ್ಫರ್ ಮಾಡುತ್ತೆ. ಯಾರಿಗೆ? ಡೆವಲಪಿಂಗ್ ಬೇಬಿಗೆ. ಇವೆರಡು ಹೇಗೆ ಕಾಂಪ್ಲಿಮೆಂಟರಿ ಆಗಿ ಕೆಲಸ ಮಾಡುತ್ತೆ ಅಂದ್ರೆ, ಯೂಟರಸ್ ಇದ್ದು ಪ್ಲಾಸೆಂಟಾ ಇಲ್ಲ ಅಂತ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಆಕ್ಸಿಜನ್ ಸಪ್ಲೈ ಮಾಡಕ್ ಆಗಿರ ಬೇಬಿ ಸರ್ವೈವ್ ಆಗೋದಿಲ್ಲ. ಹಾಗೇನೆ ಪ್ಲಾಸೆಂಟಾ ಯೂಟರಸ್ ಇಲ್ದಿರ ಇರೋದಿಕ್ ಆಗೋದಿಲ್ಲ. ಸೊ ಹಾಗಾಗಿ ಎರಡೂ ಕೂಡ ಬೇಬಿದು ಡೆವಲಪ್ಮೆಂಟ್ಗೆ ಮತ್ತೆ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಟ್ರಕ್ಚರ್ಸ್. ಈ ತರದ ರಿಪೀಟೆಡ್ಲಿ ಆಸ್ಕ್ ಕ್ವೆಶನ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ.